ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್ 18. ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲ್ಲೂಕಿನ ಹನುಮಸಾಗರ ಅನ್ನುವಂಥ ಒಂದು ಹೋಬಳಿಗೆ ಬಂದಿದ್ದೀನಿ. ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಆಲ್ಮೋಸ್ಟ್ 5 ವರ್ಷ ಆಗ್ತಿದೆ. 2 ಬಾರಿ ಉದ್ಘಾಟನೆಯೂ ಕೂಡ ಮಾಡಿದ್ದಾರೆ. ಆದರೆ ಪುನರಾರಂಭ ಮಾಡೋದಕ್ಕೆ ಅಧಿಕಾರಿಗಳು ಹಿಂದೇಟಾಗ್ತಿರುವಂತಹದ್ದು. 25,000 ಜನಸಂಖ್ಯೆ ಇರುವಂತಹದ್ದು ಸಮುದಾಯ ಆರೋಗ್ಯ ಕೇಂದ್ರ ಇತ್ತು ಅಂತಂದರೆ ಅಟ್ಲೀಸ್ಟ್ 30 ಬೆಡ್ ಇರುತ್ತೆ, ಬೇರೆ ಬೇರೆ ವಿಭಾಗದ ವೈದ್ಯಾಧಿಕಾರಿಗಳು ಇರ್ತಾರೆ ಅನ್ನುವಂಥ ಒಂದು ಆಸೆಯಲ್ಲಿದ್ದಂತಹ ಹನುಮಸಾಗರ ಜನಕ್ಕೆ ಎಲ್ಲೋ ಒಂದು ರೀತಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆಗೀಡಾಗುವಂತೆ ಮಾಡಿರುವಂಥದ್ದು. ಹಾಗಾದರೆ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಆಲ್ಮೋಸ್ಟ್ 5 ವರ್ಷ ಆದರೂ ಯಾಕೆ ಇನ್ನೂ ಕಾರ್ಯಾರಂಭ ಆಗಿಲ್ಲ ಅನ್ನುವಂಥದ್ದಕ್ಕೆ ಹನುಮಸಾಗರದ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಒಬ್ಬೊಬ್ಬರನ್ನಾಗೆ ನಾನು ಮಾತನಾಡಿಸ್ತೀನಿ. ಸರ್, ಆಲ್ಮೋಸ್ಟು ಸಮುದಾಯ ಆರೋಗ್ಯ ಕೇಂದ್ರ, ಆಲ್ರೆಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡಿದ್ದಾರೆ. ಏನೆಲ್ಲ ಫೆಸಿಲಿಟೀಸ್ ಇತ್ತು ಇದರಲ್ಲಿ ಅಂತ? ಈಗ ಯಾವುದೇ ಥರ ಡಾಕ್ಟ್ರು ನೇಮಕ ಮಾಡಿಲ್ಲ ಸರ್. ಇಲ್ಲಿ ಇದು ಸುಮಾರು ಒಂದು 5 ವರ್ಷ ಆಯ್ತು. ಈಗ ಬಿಲ್ಡಿಂಗ್ ಕಟ್ಟಿದ್ದಾರೆ, ಸರಿಯಾಗಿ ಕಟ್ಟಿಲ್ಲ. ಒಳಗಡೆ ಎಲ್ಲ ನೋಡಿದರೆ ಸೋರ್ತಾ ಇದೆ. ಆಗಲೇ ಮೇಲ್ಗಡೆ ಎಲ್ಲ ಸಿಂಟ್ಯಾಕ್ಸ್ ಎಲ್ಲ ಬಿದ್ದು ಎಲ್ಲ ಹಾಳಾಗಿದೆ. ಯಾವುದೋ ಒಂದು ತಕರಾರು ಮಾಡೋ ಇದನ್ನ ಯಾರು ಕೇರ್ ತೊಗೋತಿಲ್ಲ. ಇಲ್ಲಿ MLA ಆಗಲಿ, ಇಲ್ಲಿ ಜನಪ್ರತಿನಿಧಿ ಆಗಲಿ ಯಾರೂ ತಲೆ ಕೆಡಿಸುವಂತ. ಯಾರು ಸರ್ MLA ಇಲ್ಲಿ ಈಗ ದೊಡ್ಡನಗೌಡ ಪಾಟೀಲ್ ಅದ ರೀ. ದೊಡ್ಡನಗೌಡ ಪಾಟೀಲ್ ಅವ್ರ ಗಮನಕ್ಕೆ ಹೇಳಿದ್ದೀರಾ ಸಾಹೇಬ್ರೆ? ಸುಮಾರು 2 ಕೋಟಿ ರೂಪಾಯಿ ತುಂಬ ಚೆನ್ನಾಗೇನೋ ಬಿಲ್ಡಿಂಗ್ ಮಾಡಿದ್ದೀರಾ, ಯಾಕೆ ಇದನ್ನ ಇನ್ನೂ ಕಾರ್ಯಾರಂಭ ಮಾಡಿಲ್ಲ ನೀವು ಅಂತ ಕೇಳಿದ್ದೀರಾ ಯಾರಾದರೂ? ಕೇಳಿದೆ ಸರ್. ತುಂಬ ಸರ ಲೆಟರ್ ಕೊಟ್ಟಿದ್ದಾರೆ ಸರ್. ನಮ್ಮ ಸಹೋದರಾದ ಇವರು ತುಂಬ ಸರ ಲೆಟರ್ ಕೊಟ್ಟಿದ್ದಾರೆ ಸರ್. ಆದರೂ ಯಾವುದೇ ರೀತಿಯಿಂದ ಒಂದು ಕ್ರಮ ತೊಗೊತಾ ಇಲ್ಲ ಸರ್. ಅಟ್ಲೀಸ್ಟ್ ಅವ್ರು ಬಂದಿದ್ದಾರಾ? ಅಟ್ಲೀಸ್ಟ್ ಉದ್ಘಾಟನೆ 2 ಬಾರಿ ಮಾಡಿದ್ರಂತಲ್ಲ ಇದನ್ನು? ಹಾಂ ಸರ್, ಎರಡು ಬಾರಿ ಮಾಡಿದ್ದಾರೆ ಸರ್. ಒಂದು ಸಾರಿ ಇವರು ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವ್ರು ಮಾಡಿದ್ದಾರೆ, ಇನ್ನೊಂದು ಸಾರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ ಸರ್. ಬರೀ ಉದ್ಘಾಟನೆ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಹಾಂ ಸರ್. ಸರ್, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ ಕಟ್ಟಿರೋಂಥದ್ದು, ಜೊತೆಗೆ 30 ಬೆಡ್ಗಳು ಬೇರೆ ಇದೆಯಂತೆ. ಅಟ್ಲೀಸ್ಟ್ ತೀರಾ ಎಮರ್ಜೆನ್ಸಿ ಅಂತಂದರೆ, ಯಾಕಂದರೆ ಪ್ರಾಥಮಿಕ ಆರೋಗ್ಯ 4-5 ಬೆಡ್ ಇರುತ್ತೆ, ಇಲ್ಲಿ 30 ಬೆಡ್ ಇದೆ. ಬೇರೆ ಬೇರೆ ವಿಭಾಗದ ಡಾಕ್ಟರ್ಗಳೆಲ್ಲ ಕೂಡ ಇರ್ತಾರೆ. ಇಷ್ಟೆಲ್ಲ ಫೆಸಿಲಿಟೀಸನ್ನು ಮಾಡಿಕೊಂಡು ಯಾಕೆ ಇದನ್ನು ಕಾರ್ಯಾರಂಭ ಮಾಡಿಲ್ಲ ಅಂತ? ಇವತ್ತಲ್ಲ ಸರ್, ಅದು ಯಾವಾಗಲೂ ಇದೇ ಥರನೇ ಇದೆ. ಇಲ್ಲಿ ಡಾಕ್ಟರ್ ಸರಿಯಾಗಿಲ್ಲ. ಆಮೇಲೆ MBBS ಡಾಕ್ಟರ್ನೂ ಬರ್ತಾ ಇಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ವಿನಾಯಕ್ ಸರ್ ಅಂತಿದ್ರು, ಅವರು ಒಳ್ಳೆ ಕೆಲಸ ಮಾಡ್ತಿದ್ರು. ಬಟ್ ಅವರು ಏನೋ ಇದ್ರಲಿಂತ ಟ್ರಾನ್ಸ್ಫರ್ ಆಗಿ ಹೋದರು. ಬಟ್ ಈಗಿರೋ ಡಾಕ್ಟ್ರು ಬಂದರೆ ಲೇಡೀಸ್ ಇದ್ದಾರೆ. ಬಟ್ ಆ ಡಾಕ್ಟರ್ದ ಮೇನ್ ಸಮಸ್ಯೆ ಇದೆ ಸರ್ ನಮ್ಮೂರಲ್ಲಿ. ಹಂಗಾಗಿ ಇದೆಲ್ಲ ಹಾಳು ಬಿದ್ದು ಹೊಂಟೈತೆ ಸರ್. ಅದು ಒಳಗೆ ನೋಡಿದ್ದೀರಾ ಹೋಗಿ? ಹಾಂ, ನೋಡಿದ್ದೀವಿ ಸರ್. ಏನೇನಿದೆ ಒಳಗೆಲ್ಲ ರೂಮ್ಸ್ ಇದೆ. ಇದಂತೂ ಓಪನ್ ಮಾಡಿದ್ದು ನೋಡಿಲ್ಲ ನಾನು ಇದನ್ನು. ಅಲ್ಲಿ ನೋಡಿದ್ದೇನೆ ಸರ್. ಅಲ್ಲೆಲ್ಲ ಬ್ಯಾಕ್ ಸೈಡ್ ಎಲ್ಲ ಫುಲ್ಲು ಗಲೀಜಿದೆ ಸರ್. ನಾವು ಕೆಲವೊಂದು ಸತಿ ಎದ್ರೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಕ್ಲೀನ್ ಮಾಡಿಸಿದ್ವಿ. ಬಟ್ ಈಗ ಅಷ್ಟೇನು ಇದಿಲ್ಲ. ಒಟ್ಟ ಲೋಪದೋಷ ಭಾಳ ಇದು ಕಾಣ್ತಾ ಇದೆ. 2021ರಲ್ಲಿ ಕಂಪ್ಲೀಟಾಗಿ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. 38 ಜನ ಸಿಬ್ಬಂದಿ ಮತ್ತು ಡಾಕ್ಟ್ರುಗಳ ಅವಶ್ಯಕತೆ ಇರುವಂತಹದ್ದಿಲ್ಲಿ. ಯಾಕೆ ಯಾರನ್ನೂ ಕೂಡ ನೇಮಕ ಮಾಡಿದಾರಾ ಅಥವಾ ನೇಮಕ ಮಾಡಿರೋಂಥ ಆದೇಶನ ತಡೆ ಹಿಡಿದಿದ್ದಾರಾ? ಏನು ಸಮಸ್ಯೆ ಆಗಿದೆ ಅಂತ? ಸರ್, ಇದು ಕುಷ್ಟಗಿ ತಾಲೂಕಿನ ಅತಿ ದೊಡ್ಡ ಹೋಬಳಿ ಹನುಮಸಾಗರ. ಈ ಹನುಮಸಾಗರಕ್ಕೆ ಸುಮಾರು ಒಂದು 40-45 ಹಳ್ಳಿಗಳು ಇಲ್ಲಿ ಆಸ್ಪತ್ರೆಗೆ ಬರ್ತದೆ. ಇಲ್ಲಿ ಆ ಮೂಲ ಉದ್ದೇಶ ಇಟ್ಕೊಂಡೇ ಇವತ್ತು KKRDB ಅನುದಾನದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡಕ್ಕೆ ಸರ್ಕಾರ 30 ಬೆಡ್ಡಿನ ಆಸ್ಪತ್ರೆಯನ್ನು ಮಂಜೂರು ಮಾಡಿದೆ. ಮಂಜೂರು ಮಾಡಿ 2022ರಲ್ಲಿ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಕೂಡ ಇದನ್ನು ಮಾಡಿದರು. ಮಾಡಿದ ಮೇಲೆ ಪರಿಕರಗಳು ಬಂದು KKRDB ಅನುದಾನದಲ್ಲಿ ಈ ಬಿಲ್ಡಿಂಗ್ಗಳನ್ನು ಕಟ್ತಾರೆ. ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕೇವಲ ಬಿಲ್ಡಿಂಗ್ಗಳಿಗೆ ಅನುದಾನ ಹೋಗುತ್ತೆ ಹೊರತು ಕೋಟ್ಯಾಂತರ ರೂಪಾಯಿ ಇಲ್ಲಿ ಮೂಲ ಸೌಲಭ್ಯ ಏನು ಮಾನವ ನಮ್ಮ ಇದನ್ನು ಕೊಡಬೇಕು ಸಂಪನ್ಮೂಲ, ಆ ಸಂಪನ್ಮೂಲ ಇಲ್ಲ. ಇವತ್ತು ಈ ಆಸ್ಪತ್ರೆ ಈಗಾಗಲೇ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ MBBS ಡಾಕ್ಟರ್ ಭಾಗ್ಯ ಆಗಲೇ ಇಲ್ಲ. ಸುಮಾರು ವರ್ಷಗಳಿಂದ ಯಾರು MBBS ಡಾಕ್ಟರ್ ಇಲ್ಲ. ಈಗ ಹಿಂದೆ ಇರ್ತಕ್ಕಂಥವ್ರು ಕೂಡ BAMS ಡಾಕ್ಟ್ರೇ, ಅವರು ವರ್ಗಾವಣೆಗೊಂಡಿದ್ದಾರೆ. ಈಗ ಮತ್ತೊಬ್ಬ ಮೇಡಮ್ ಬಂದಿದ್ದಾರೆ. ಅವರು ಪ್ರತಿದಿನ
ಸುಮಾರು 70-80 ಕಿಲೋಮೀಟರ್ ದೂರದ ಬಾಗಲಕೋಟೆಯಿಂದ ಬಂದು ಹೋಗ್ತಾ ಇರತಕ್ಕಂಥ ಸ್ಥಿತಿಯಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ DHO ಅವರಿಗೂ ಕೂಡ ಈ ಸಬ್ಜೆಕ್ಟನ್ನು ನಾವು ತಂದಿದ್ವಿ ಗಮನಕ್ಕೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೆ ಈಗ ಅಲ್ಲಿ ಆ ಕಡೆ? ಸರ್, ಅಲ್ಲಿ ಕೇವಲ ಒಬ್ಬ BAMS ಡಾಕ್ಟರ್ ಇದ್ದಾರೆ, 4 ಮಂದಿ ನರ್ಸ್ಗಳಿದ್ದಾರೆ, ಒಬ್ಬ D ಗ್ರೂಪ್ ಇದ್ದಾನೆ. ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಲ್ಮೋಸ್ಟ್ 38 ಜನ ಇನ್ಕ್ಲೂಡೆಡ್ ಡಾಕ್ಟರ್ಸ್, 4-5 ಜನರು ಡಾಕ್ಟ್ರು ಸ್ಟಾಫು ಎಲ್ಲರೂ ಸರ್ 38 ಜನ. 38 ಜನರ ನೇಮಕ ಮಾಡಲಾಗಿತ್ತಾ ಅಥವಾ ಹೇಗೆ ಅಂತದ್ದು? ಅಲ್ಲ, ಇಲ್ಲಿ ಒಟ್ಟು ನೇಮಕನೇ ಮಾಡಿಲ್ಲ. ಈ ಕೇವಲ ಉದ್ಘಾಟನೆ ಆಯಿತು. ಉದ್ಘಾಟನೆಯೂ ಕೂಡ ಈ ಬಿಲ್ಡಿಂಗ್ ಇರ್ತಕ್ಕಂಥ ಸ್ಥಳದಲ್ಲಿ ಉದ್ಘಾಟನೆ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಕಾರ್ಯಕ್ರಮ ಇತ್ತು ಕುಷ್ಟಗಿಯಲ್ಲಿ, ಅಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಅವರು. ಇಲ್ಲಿ ಬಂದಿಲ್ಲ, ಇಲ್ಲಿ ಉದ್ಘಾಟನೆ ಆಗಿಲ್ಲ. ಅದು ಅಲ್ಲಿ ಒಂದು ಸುಮಾರು ಕಾರ್ಯಕ್ರಮಗಳು ಇಟ್ಕೊಂಡು ಈಗ ಒಂದು ಪದ್ಧತಿ ಕಲ್ತು ಬಿಟ್ಟಿದಾರಲ್ಲ. ತಾಲೂಕಿನ 10-20 ಕಾಮಗಾರಿಗಳು ಅಲ್ಲೇ ಒಂದು ಕೇವಲ ನಾಮಫಲಕ ಉದ್ಘಾಟನೆಯ ಹೊರತು ಇದರ ಬಾಗಿಲ ಉದ್ಘಾಟನೆ ಆಗಿಲ್ಲ. ಸರ್, ಇವ್ರು ಹೇಳ್ತಾ ಇದ್ರು ಆಲ್ಮೋಸ್ಟ್ 40-45 ಹಳ್ಳಿಗಳಿಗೆ ತುಂಬ ಇಂಪಾರ್ಟೆನ್ಸ್ ಆದಂಥ ಪ್ಲೇಸ್ ಇದು. ಏನೇ ಸಮಸ್ಯೆ ಆದರೂ ಕೂಡ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು 25,000 ಜನಸಂಖ್ಯೆ ಇರುವಂಥ ಹನುಮಸಾಗರಕ್ಕೆ ಈ ಹಾಸ್ಪಿಟಲ್ ತುಂಬ ಅವಶ್ಯಕತೆ ಇದೆ. 30 ಬೆಡ್ ಬೇರೆ ಇದೆಯಂತೆ. ಒಳಗೆಲ್ಲ ಬೆಡ್ ಎಲ್ಲ ಬಂದಿದೆ, ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ ಹೇಗೆ ಅಂತ? ಒಳಗೆ ಬೆಡ್ ಸಾಕಷ್ಟು ಬಂದಿಲ್ಲ ಸರ್, ಏನು ಕೆಲವೊಂದು ಪರಿಕರಗಳಷ್ಟೇ ಬಂದಿದೆ. ಅವರು ಹೇಳಿದಂಗೆ ಕೇವಲ ಉದ್ಘಾಟನೆಗೆ ಮಾತ್ರ ಸೀಮಿತ ಆಗಿದೆ. ಇದರಲ್ಲೂ ಉದ್ಘಾಟನೆಯಲ್ಲೂ ಕೂಡ ರಾಜಕೀಯ ಬಂತು. ಯಾಕಂದರೆ BJP ಅವರು ಮಾಡಿದರು, ಆಮೇಲೆ ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ನವರು. ಹೀಗೆ 2 ಸಾರಿ ಉದ್ಘಾಟನೆ ಆಗೋ ಭಾಗ್ಯ ನಮ್ಮ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಬಂತು. 2 ಸಾರಿ ಕಟ್ಟಡ ಉದ್ಘಾಟನೆ ಆದರೂ ಕೂಡ ಇಲ್ಲಿ ಸಿಬ್ಬಂದಿ ಕೊರತೆ ಆಯಿತು, ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟು ಇದೆ. ಕೇವಲ ಇದು ಸಮುದಾಯ ಆರೋಗ್ಯ ಕೇಂದ್ರ ಅಷ್ಟೇ ಅಲ್ಲ, ನಮ್ಮ ಊರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಯಾವ ಸಮಸ್ಯೆಗಳಿಗೂ ಯಾವ ಜನಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ. ಫಸ್ಟ್ BJP ಅವರು ಉದ್ಘಾಟನೆ ಮಾಡ್ತಾರೆ, ಆಮೇಲೆ ಕಾಂಗ್ರೆಸ್ ಅವರು ಉದ್ಘಾಟನೆ ಮಾಡ್ತಾರೆ. ಎಲ್ಲೋ ರಾಜಕೀಯ ಕಿತ್ತಾಟದಿಂದ ಇದು ಹಂಗೆ ನೆನೆಗುದಿಗೆ ಬಿದ್ದುಬಿಟ್ಟಿದೆಯಾ ಅಥವಾ ಓಪನ್ ಆಗದೆ ಇದೆಯಾ ಅಂತ? ಅದು ನಿಜ. ರಾಜಕೀಯ ಕಿತ್ತಾಟದಿಂದಲೇ ಇದು ಬಹುಶಃ. ಯಾಕಂದರೆ ನಮ್ಮ ಕುಷ್ಟಗಿ ತಾಲೂಕು ಯಾವತ್ತಿನಿಂದನೂ ಅಲ್ಲಿ ಮೇಲೆ ಯಾವುದು ಸರ್ಕಾರ ಇರುತ್ತೆ, ಇಲ್ಲಿ BJP ಸರ್ಕಾರ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷ ಇರುತ್ತೆ. ಈಗ ಅಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ BJP ಶಾಸಕರಿದ್ದಾರೆ. ಅಲ್ಲಿ BJP ಸರ್ಕಾರ ಇದ್ದಾಗ ಇಲ್ಲಿ ಕಾಂಗ್ರೆಸ್ ಶಾಸಕರು ಇರ್ತಾರೆ. ಹೀಗಾಗಿ ಇಲ್ಲಿ ಇಬ್ಬಿಬ್ಬರು ಶಾಸಕರನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಎಲ್ಲ. ಸರ್, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲವೂ ಕೂಡ ಅಷ್ಟೇ ಅವೈಲೇಬಿಲಿಟಿ ಇರೋದಿಲ್ಲ. ಕೆಲವೊಮ್ಮೆ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇರುತ್ತೆ. ಅದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಅಂತಿದ್ರೆ ಆಲ್ಮೋಸ್ಟ್ ಇರುತ್ತೆ ವ್ಯವಸ್ಥೆಗಳೆಲ್ಲವೂ ಕೂಡ ಅಷ್ಟೇ. ಸೊ ಇದರಿಂದ ನಿಮ್ಗೆ ಏನಾದರೂ ತೊಂದರೆಗಳು ಆಗ್ತಿದೆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಏನಾದರೂ ಅಂತ? ಈಗಿರ್ತಕ್ಕಂಥ 6 ಬೆಡ್ ಆಸ್ಪತ್ರೆ ಏನೋ ಹನುಮಸಾಗರದ ಒಂದು ಅದೃಷ್ಟ ಅನ್ನೋ ರೀತಿಯಲ್ಲಿ 30 ಬೆಡ್ ಆಸ್ಪತ್ರೆಯನ್ನು 2 ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಿದರು. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿಯೇ ಕುಷ್ಟಗಿ ತಾಲೂಕಿನ ಹನುಮಸಾಗರ ದೊಡ್ಡ ಒಂದು ಗ್ರಾಮ ಪಂಚಾಯತಿ ಹೊಂದಿರುವಂಥ ಗ್ರಾಮ, 38 ಜನ ಸದಸ್ಯರನ್ನ ಒಳಗೊಂಡಿರುವಂಥ ಗ್ರಾಮ. ಈ ಗ್ರಾಮ ಯಾರಿಗೆ ಮುಂಚೂಣಿಯಲ್ಲಿ ಓಟ್ ಹಾಕುತ್ತೆ ಅವರೇ ಶಾಸಕರಾಗ್ತಾರೆ ಅನ್ನೋ ಒಂದು ಊಹಾಪೋಹ ಇದೆ. ಅಂಥದ್ರಲ್ಲಿ ಕೂಡ ಇಲ್ಲಿ ಗಂಡ ಹೆಂಡತಿ ಜಗಳದೊಳಗೆ ಕೂಸು ಬಡವ ಅನ್ನೋ ರೀತಿಯಲ್ಲಿ ನಮ್ಮ ತಾಲೂಕಿನ ಶಾಸಕರ ನಿರ್ಲಕ್ಷ್ಯವೋ ಸರ್ಕಾರದ ಕಟ್ಟಡ ಆದರೂ ಕೂಡ ಇಲ್ಲಿವರೆಗೂ ಉದ್ಘಾಟನೆ ಆದರೂ ಕೂಡ ಸ್ಟಾರ್ಟ್ ಆಗುವಂಥ ಭಾಗ್ಯ ಸಿಕ್ಕಿಲ್ಲ. ಈ ಒಂದು ದುಸ್ಥಿತಿ ನೋಡ್ಲಿಕ್ಕತ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು ಮುಸ್ಕರ ಮಾಡಿ ಇವರಿಗೆ ಎಚ್ಚರಿಸ್ಬೇಕಂತ ನಮಗನ್ಸುತ್ತೆ. ಆದರೂ ಕೂಡ ಇಲ್ಲಿ ರಾಜಕೀಯವಾಗಿ ಕೆಲವರು ಮುಂದೆ ಬರಲಾರದೆ ಇರುವ ರೀತಿಯಲ್ಲಿ ಇಲ್ಲಿ ಅಂದರೆ ಏನು ಹೆದರಿಸ್ತಾರ? ಯಾರಾದರೂ ಪ್ರೊಟೆಸ್ಟ್ ಮಾಡೋವಂಥದ್ದು ವಿರುದ್ಧವಾಗಿ ಏನಾದರೂ ಹೋರಾಟ ಮಾಡಿದ್ರೆ ಇವ್ರು ಮಾಡಿದರೆ ಆ ಪಕ್ಷ, ಅವ್ರು ಮಾಡಿದರೆ ಈ ಪಕ್ಷ ಅನ್ನೋ ಒಂದು ಭಾವನೆಯಿಂದ ಇಲ್ಲಿ ಅವ್ರು ಮಾಡ್ತಾರೆ ಅವರೇ ಬಿಡು, ಇವ್ರು ಮಾಡ್ತಾರೆ ಈ ಪಕ್ಷದವ್ರು ಬಿಡು ಅನ್ನೋ ಒಂದು ಊರಿನ ಒಂದು ಸಮಸ್ಯೆ ಪಕ್ಷಾತೀತವಾಗಿ ಮಾಡಬೇಕನ್ನೋ ಒಂದು ಭಾವನೆ ಬಂದಾಗ ಮಾತ್ರ ಊರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇದನ್ನು ಮಾನ್ಯ ಶಾಸಕರು ಈಗಿರೋರಾಗಲಿ ಅಥವಾ ಸರ್ಕಾರ ಇರುವಂಥ ಮಾಜಿ ಶಾಸಕರಲ್ಲಿ ಇವರು ಗಮನಕ್ಕೆ ತಗೊಂಡು ನಮಗೆ 38 ಜನ ಸಿಬ್ಬಂದಿ ಬೇಕಂತ ಆಸ್ಪತ್ರೆಗೆ ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡಿದರೆ ಅನುಕೂಲ ಆಗುತ್ತಾ. ಇನ್ನೂ ಒಂದು ಈಗಿರ್ತಕ್ಕಂಥ 6 ಬೆಡ್ ಆಸ್ಪತ್ರೆಗೆ ಒಬ್ಬರು D ಗ್ರೂಪು ಸಿಬ್ಬಂದಿಯವರೇ ಹಗಲಿ ರಾತ್ರಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು D ಗ್ರೂಪು ಸಿಬ್ಬಂದಿ ಹಾಕಲಿಕ್ಕೆ ಕೂಡ ಇಲ್ಲಿ ಅವರಿಗೆ ಮಾನವೀಯತೆ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಬರ್ತಾರೆ, ಬಂದು ನಾ ಅದನ್ನು ಮಾಡಿದೆ ಇದನ್ನು ಮಾಡಿದೆ, ಆ ಕಟ್ಟಡ ಕಟ್ಟಿದೆ ಈ ಕಟ್ಟಡ ಕಟ್ಟಿದೆ ಅಂತ ಹೇಳಿಕೆಯಲ್ಲಿ ಮಾತ್ರ ಹೇಳ್ತಾರೆ. ಅವು ಕಾರ್ಯರೂಪಕ್ಕೆ ಬಂದವೋ ಇಲ್ಲೋ ಅನ್ನೋದನ್ನು ಯಾರೂ ಗಮನಿಸ್ತಾ ಇಲ್ಲ ಅನ್ನೋದೊಂದು ನಮ್ಮ ಊರಿನ
ಸಮಾಜ ಚಿಂತಕರ ಕಳಕಳಿ ಅಂತ ಹೇಳಿ. ಆಸ್ಪತ್ರೆಯಿಂದ ಸರ್ ಏನಾದರೂ ತೀರಾ ಎಮರ್ಜೆನ್ಸಿ ಆಗಿರುವಂತಹ ಸಿಚುವೇಶನ್ಗಳಾಗಿದೆಯಾ? ಯಾಕಂದರೆ ಇಲ್ಲಿ ಅವೈಲಬಿಲಿಟಿ ಇಲ್ಲ ಅಂದಾಗ ಬೇರೆ ಒಂದು ಜಿಲ್ಲೆಗೋ ಅಥವಾ ಬೇರೆ ಪಕ್ಕದ ಜಿಲ್ಲೆಗೆ ಹೋಗುವಂತಹ ಸ್ಥಿತಿ ಬಂದಾಗ ಏನಾದರೂ ಪ್ರಾಬ್ಲಮ್ಸ್ ಆಗಿದೆಯಾ ಇಲ್ಲಿ? ಆಗಿದೆ ಸರ್, ಕೆಲವಷ್ಟು ಸಾರಿ ಆಗಿದೆ. ನಮಗಿಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಇಲ್ಲಿ ಮತ್ತು ಅನಿವಾರ್ಯವಾಗಿ ಡಾಕ್ಟರ್ ಇರಲಿಲ್ಲ ಅಂದ್ರೆ ನಾವು ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದವು. ಆಮೇಲೆ ಇಲ್ಲಂದ್ರೆ ಕೊಪ್ಪಳ ಇಲ್ಲ ಕುಷ್ಟಗಿಗೆ ಹೋಗ್ಬೇಕು ನಾವು. ಇಂಥ ಪರಿಸ್ಥಿತಿ ಕೂಡ ಭಾಳ ಸರಿ ಆಗ್ಯಾವ ಸರ್ ಇಲ್ಲಿ. ಹೀಗಾಗಿ ನಾವು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೆಲವಿಷ್ಟು ಸಾರಿ ಮನವಿಯನ್ನು ಕೂಡ ಮಾಡಿದ್ವಿ. ಆಮೇಲೆ ಮಾಧ್ಯಮ ಮಿತ್ರರನ್ನ ಕರೆಸಿ ಇದನ್ನು ಎಲ್ಲ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ವಿ ಇಲ್ಲೇ. ಹೀಗಾಗಿ ಇಲ್ಲೇ ಮಾಜಿ ಶಾಸಕರು ಆಮೇಲೆ ಈಗ ಇರ್ತಕ್ಕಂಥ ಹಾಲಿ ಶಾಸಕರು ಕೂಡ ಇದಕ್ಕೆ ಸ್ಪಂದನೆ ಮಾಡಿಲ್ಲ. ನಾವು ಆವಾಗೂ ಕೂಡ ಕೆಲವಷ್ಟು ಸಾರಿ ಮನವಿ ಕೊಟ್ಟರೂ ಕೂಡ ಇದಕ್ಕೆ ಯಾರೂ ಸ್ಪಂದನೆ ಮಾಡಿಲ್ಲ. ಹೀಗಾಗಿ ಇದೇ ರೀತಿಯಾಗಿ ನಮ್ಮೂರು ಹಾಳಾಗಿ ಹೊಂಟ್ಬಿಟ್ಟಿದೆ. ಬರೀ ಮನವಿ ಪತ್ರಗಳನ್ನು ಕೊಟ್ಕೊಂಡು ಸುಮ್ಮನೆ ಇದ್ದೀರಾ ಅಥವಾ ಯಾವುದಾದ್ರೂ ಹೋರಾಟ ಏನಾದರೂ ಮಾಡಿದ್ರಾ? ದಯವಿಟ್ಟು ಇದನ್ನು ಓಪನ್ ಮಾಡ್ಕೊಳ್ಳಿ, ನಮ್ಗೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಹೋರಾಟಗಳು ಮಾಡಿದ್ದುಂಟಾ ಹಿಂದೆ? ಹೋರಾಟ ಅಂತೂ ನಾ ಕಂಡಿಲ್ಲ ಸರ್. ಬಟ್ ಈಗ ಇದು 2ನೇ ಸಲ 3ನೇ ಸಲ ಇದು ಈಗ ಈ ರೀತಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ನಾವು ಆನ್ಲೈನ್ ಮುಖಾಂತರ ನಾವು ಪ್ರತಿಯೊಂದು ಅರ್ಜಿಗಳನ್ನು ಹಾಕ್ತಾ ಇದ್ವಿ. ಅವರು ಬರೀ ಉಡಾಫೆ ಉತ್ತರಗಳು ಕೊಡ್ತಾ ಇದ್ದಾರೆ. ಈ ಬಜೆಟ್ನಲ್ಲಿ ನಾವು ಅಂಗೀಕಾರ ಮಾಡಿಸ್ತೀವಿ ಅಂತ ಹೇಳಿದರು. ಬಟ್ ಬಜೆಟಲ್ಲಿ ಅಂಗೀಕಾರ ಮಾಡಿಸಿಲ್ಲ. ಇಲ್ಲ ಲೆಟ್ರ್ ಇದೆ, ನೋಡ್ಬೋದು. ಹಂಗಾಗಿ ಈ ಸಲ ಹೋರಾಟ ಮಾಡಿದರೆ ಇದು ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡೇನು ಸರ್. ಅಲ್ಲ, ಈಗ ಆಲ್ಮೋಸ್ಟ್ 4-5 ವರ್ಷ ಆಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಬಿಟ್ಟು. ಇನ್ನೊಂದು 5 ವರ್ಷ ಬಿಟ್ಟರೆ ಇರೋವಂಥ ಎಕ್ವಿಪ್ಮೆಂಟ್ ಎಲ್ಲ ಕೂಡ ತುಕ್ಕಿಡ್ದು ಹೋಗ್ಬಿಡುತ್ತೆ, ಹಾಳಾಗುತ್ತೆ. ಆಗಿದೆ ಸರ್. ಈಗ 2ನೇ ಸಲ ಎಕ್ವಿಪ್ಮೆಂಟ್ ಬರ್ತಾ ಇದೆ. 1ನೇ ಸಲ ಎಕ್ವಿಪ್ಮೆಂಟ್ ಬಂದಿದ್ದೆಲ್ಲ ಹಾಳಾಗಿ ಎಲ್ಲ ತುಕ್ಕಿಡೋದು ಹೋಗಿದೆ ಸರ್. ಇಲ್ಲಿ ಈಗ ಮೊನ್ನೆ ಒಂದು 2 ತಿಂಗಳ ಹಿಂದೆ ಮತ್ತೆ ಬಂದಿದೆ. ಮತ್ತೆ ಅದು ತುಕ್ಕಿಡೋ ಎಕ್ವಿಪ್ಮೆಂಟ್ ಬಂದಿದೆ ಇಲ್ಲಿವರೆಗೂ ಸರ್. ಬೆಡ್ ಆಯಿತು, ಮತ್ತು ಚೇರ್ಸ್ಗಳಾಯಿತು, ಮತ್ತು ಇದು ಏನು ಸರ್ ಇದು ಚೇರ್ಸ್ ಆಯ್ತು ಸರ್. ಇವು ಸರ್ ಲ್ಯಾಬ್ರೋಟರಿ ಐಟಮ್ಸ್ ಎಲ್ಲ ಹಾಳಾಗಿ ಹೋಗಿದೆ ಸರ್. ಲ್ಯಾಬ್ರೋಟರಿ ಐಟಮ್ಸ್ ಬಂದಿದೆ. ಸ್ಕ್ಯಾನಿಂಗ್ ಮಿಷನ್ ಬಂದಿದೆ ಸರ್. ಲ್ಯಾಬ್ರೋಟರಿ ರಕ್ತ ಪರೀಕ್ಷೆ ಅದೆಲ್ಲ ಹಾಳಾಗಿ ಹೋಗಿದೆ ಸರ್. ಕಂಪ್ಲೀಟ್ ಹೋಗಿದೆ. ಈಗ ಇನ್ನೊಂದು ಹೇಳ್ತಾ ಇದ್ರು, ಮಳೆ ಬಂದಾಗೆಲ್ಲ ಸೋರುತ್ತೆ. ಆ ಸೋರ್ತ ನೀರು ಆ ಎಕ್ವಿಪ್ಮೆಂಟ್ ಮೇಲೆ ಬಿದ್ದು ಕಂಪ್ಲೀಟಾಗಿ ಹೋಗುತ್ತದು. ಮತ್ತೆ ಹೊಸದು ಪರ್ಚೇಸ್ ಮಾಡ್ಬೇಕು, ಅದಕ್ಕೆ ಇನ್ನೊಂದಷ್ಟು ವರ್ಷಗಳು ಡಿಲೇ ಆಗುತ್ತಾ ಅಂತ? ಹೌದು ಸರ್. ನಮ್ಮ ಸಾರ್ವಜನಿಕ ತೆರಿಗೆ ಹಣದ ಮುಖಾಂತರ ಎಲ್ಲ ಸರ್ಕಾರದಿಂದ ಹಣ ಬರ್ತಾ ಇದೆ, ಅದು ದುರುಪಯೋಗ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರು ಅವರು ಸರಿಯಾಗಿ ರೀತಿ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ನಿಮ್ಮ ಕಡೆಯಿಂದ ಉದ್ಘಾಟನೆ ಮಾಡೋದಲ್ಲ, ಅದಕ್ಕೆ ಸಂಬಂಧಪಟ್ಟ ಸೌಲಭ್ಯಗಳನ್ನು ಜನಗಳಿಗೆ ಕೊಡಬೇಕಾಗಿ ಈ ಮಾಧ್ಯಮ ಮುಖಾಂತರ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಸರ್ ಅವ್ರು ಹೇಳ್ತಾ ಇದ್ರು ಸರ್, ಆಲ್ಮೋಸ್ಟ್ ಒಂದಷ್ಟು ಐಟಮ್ಸ್ ಬಂದಿದೆ, ಬೆಡ್ ಬಂದಿದೆ, ಚೇರ್ಸ್ ಬಂದಿದೆ, ಲ್ಯಾಬೊರೇಟರಿ ಐಟಮ್ಸ್ ಎಲ್ಲವೂ ಬಂದಿದೆ ಅಂತ ಹೇಳ್ಬಿಟ್ಟು. ಮತ್ತು ಇವ್ರು ಹೇಳ್ತಾ ಇದ್ರು ಮಳೆ ಬಂದರೆ ಕಂಪ್ಲೀಟಾಗಿ ಸೋರುತ್ತೆ ಅಂತ ಹೇಳ್ಬಿಟ್ಟು. ಇದರಿಂದ ಹಾಳಾಗಲ್ವಾ? ಅವೆಲ್ಲ ಹಾಳಾಗಿದೆ ಸರ್. ಎಲ್ಲ ಹಾಳಾಗಿದೆ. ಮೇಲೆ ಇಂಟ್ರೆಸ್ಟ್ ಏನು ಉಳಿದಿಲ್ಲ ಸರ್. ಎಲ್ಲ ಸ್ವಚ್ಛ ಎಲ್ಲ ಇದಾಗ್ಬಿಟ್ಟು ನೆಕ್ಲಾಗುತ್ತೆ. ಮತ್ತು ತಳಗಿಂದ ನೀರು ಎಲ್ಲ ಧೂಳ ಪಾಳ ಎಲ್ಲ ಪ್ರತಿಯೊಂದಕ್ಕೆ ಸಿಗಿದೆ. ನಮ್ಗೆ ಏನು ರೆಸ್ಪಾನ್ಸ್ನೇ ಇಲ್ಲ. ಏನು ಕೇಳಕ್ಕೆ ಹೋದಾಗ ನೀ ಯಾಕೆ ಬರ್ತಿಲ್ಲ, ಅಲ್ಲಿ ಫೋನ್ ಹಚ್ಚಿ ನಮ್ಮ ಮನೆಗೆ ಫೋನ್ ಹಚ್ಚಿ ಹೇಳೋದು ಮನೆಯಾಗ, ನಿಮ್ಮ ಹುಡುಗ ಬಂದಲ್ಲಪ್ಪ ಹೇಳಪ್ಪ, ಅಲ್ಲೇ ಹೇಳ್ಸಿಬಿಡು, ಅಲ್ಲಿ ಚುಟ್ಕೊಂಬಿಡೋದು. ನಮಗೆ ಕೇಳಕ್ಕೆ ಸ್ವಾತಂತ್ರ್ಯ ಇಲ್ಲ ನಮಗೆ. ಇಲ್ಲಿ ನಮ್ಗೆ ಕೇಳ್ಕೆ ನಾವು ಕೇಳ್ಬಿಟ್ಬಿಟ್ಟಿವಿ ಇದ್ರ ಬಗ್ಗೆ. ನಮ್ಗೆ ಯಾಕೆ ಬೇಕು ಬಿಡಪ್ಪ, ಇಲ್ಲಿ ಒಂದು ದೊಡ್ಡಾಗ ಏನು ಶಿವ ಅಲ್ಲಿ ಹೋಗ್ಬೇಡ, ನೀನು ಯಾಕೆ ಹೋಗಿ ನೀನು ಕೇಳ್ಬಿಟ್ಬಿಡಪ್ಪ, ಅಲ್ಲೇ ನಂಗೆ ನೋಡ್ಕೊಂತ ಅಪ್ಷ ಮಾಡೋದು. ಅಂದರೆ ಊರಿನ ಒಳ್ಳೇದಕ್ಕೆ ಯಾರು ಕೂಡ ಅಷ್ಟೇ ಧ್ವನಿ ಎತ್ತಬಾರ್ದು. ಇಲ್ಲಿ ಎತ್ಬೇಡ ಸಹ, ಇಲ್ಲಿ ಒಟ್ಟ ಎತ್ಬೇಡದಿಲ್ಲ, ಕೇಳಬಾರ್ದಿಲ್ಲ ಒಟ್ಟ. ಇಲ್ಲಿ ಕಾಲಲ್ಲಿ ಓಡೋದು, ಯಾವ ಕಾಲಲ್ಲಿ ಓಡೋದು. ಇಲ್ಲಿ ಏನು ಯಾಕೆ ಸೇಸ್ ಪೇಷಂಟ್ ಬಂದಾಗ ಅಲ್ಲಿ ಹೋಗಪ್ಪ, ಅಲ್ಲೇ ಖುಷಿ ಹೋಗು, ಇಲ್ಲಿ ಭಾಳ ಸೇಸ್ ಐತಿ, ಅಲ್ಲಿ ಸ್ವಲ್ಪ ಈ ಸ್ವಲ್ಪ ಇದ್ದಾಗ ಅಲ್ಲಿ ಖುಷಿ ಕಳಿಸ್ದಾಗ ಇಲ್ಲಿ ಏನು ವಿಶ್ವಾಸ ಮಾಡೋವಲ್ಲ, ರಿಸ್ಕ್ ತಗೊಳಕ್ ಹೋಗಲ್ಲ, ಹೋಗಲ್ಲ, ಯಾವ ಕೇಳಕ್ ಹೋಗಲ್ಲ, ಮಾಡಕ್ ಹೋಗಲ್ಲ. ಈ DHOರ್ಗಾಗಿರ್ಬೋದು THOರ್ಗಾಗಿರ್ಬೋದು ಹೇಳಿದಿರಾ ಸ್ವಾಮಿ, ಈ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲ ದಯವಿಟ್ಟು ಇದನ್ನು ಯಾವಾಗ ಓಪನ್ ಮಾಡಿಕೊಡ್ತೀರಾ, ನೀವಾದರೂ ಅಧಿಕಾರಿಗಳಾಗಿ ನೀವೊಂದು ಮುತುವರ್ಜಿ ವಹಿಸಿ ಮಾಡಿ ಅಂತ ಕೇಳಿದ್ದೀರಾ? ನಮ್ಗೇನು ಸಂಬಂಧ ಇಲ್ಲಪ್ಪ, ಅಲ್ಲೇ ಅಲ್ಲೇ ಕೇಳ್ಕೊಂಬಿಡಪ್ಪ, ಅಲ್ಲೇ ಅಷ್ಟೇ ಅಂತ. ಎಲ್ಲ ಭಾಳ ಕೆಲಸ ಪೇಜ್ ಕೆಲಸಗಳು.
ಏನು ಯಜಮಾನ್ರೆ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಊರಲ್ಲಿ? ನಾವು 50 ವರ್ಷ ಗಂಟ್ಲೆ ಇಲ್ಲೇ ಅದ ರೀ. 50 ವರ್ಷದಿಂದ ನಿಮ್ಮೂರ ಸಮಸ್ಯೆಗಳೆಲ್ಲ ಇದೆಯಾ? ಎಲ್ಲ ಫುಲ್ ಸಮಸ್ಯೆ ಅದಾವ ರೀ. ಹಾಂ, ಇಂಥದ್ದಂತ ಹೇಳೋಕ್ಕಾಗಲ್ಲ ರೀ. ಬರೀ ಹಾಸ್ಪಿಟ್ಲ್ ಅಷ್ಟೇನಾ, ಬೇರೆ ಏನೋ ಸಮಸ್ಯೆ ಇದೆಯಾ? ಸಮಸ್ಯೆ ಅದಾವ ರೀ. ಯಾವ ಶಾಸಕ ಬಂದ್ರು ಅಷ್ಟೇ ರೀ, 2 ವರ್ಷ ಮಾಡ್ತಾರೆ ರೀ, 3ನೇ ವರ್ಷಕ್ಕೆ ಡೆಮಾರ್. ಈ ಶಾಸಕಂಕರು ಕೇರೆ ಮಾಡಿಲ್ಲ ಅಷ್ಟೇ ಅವ್ರ ಸಾಧನೆ ಅಂತ ರೀ. ಎಷ್ಟು ಮನವಿ ಕೊಟ್ಟಿವ್ರಿ ಅವ್ರಿಗೆ, ಯಾವ್ದಕ್ಕೂ ಸ್ಪಂದನೆ ಮಾಡಲ್ಲ ರೀ. ಇದೇ ಥರ ಈಗ ಮಾಡಿವಲ್ರಿ, ಇದೇ ಥರ ಈಗ ಮಾಡಿದ್ದು ಸ್ಪಂದನೆ ಕೊಟ್ಟು ಬಂದ್ ಮಾಡಿದ್ರೆ ಚಲೋ ಆತ್ರಿ. ಇರ್ಲಿಕ್ಕೆ ಬಂದು ನಾವು ಕರ್ನಾಟಕ ರಾಜ್ಯ ರೈತರಿಂದ ಉಗ್ರ ಹೋರಾಟ ಮಾಡ್ತೀವಿ. ಈ 5 ವರ್ಷದಿಂದ ಮತ್ತೆ ಏನು ಮಾಡ್ತಿದ್ರಿ ಅಂತ ಯಾಕೆ ಹೋರಾಟ ಸರ್? ಒಬ್ರ ಮೇಲೆ ಒಬ್ರು ರೀ. ನಾವೆಲ್ಲ ಇಷ್ಟು ಜನ ಬಂದಿವಲ್ರಿ, ಊರಾಗ ಸಾಕಷ್ಟು ಮಂದಿ ಅದಾರ, ನಮ್ಕಿನ್ನ ತಲೆ ಮ್ಯಾಗಾರ ಅದಾರ, ಯಾರು ಕೇರ್ ಮಾಡಂಗಿಲ್ಲ. ಇವತ್ತು ಮಾಡ್ತಾರೆ, ನಾವೇನು ಮಾಡಿವಲ್ರಿ, ಇವರ ಲೀಡ್ರ್. ಎಲ್ಲರ ಟಿ ಕರೆಸಿ ಹಾಕ್ಯಾರಪ್ಪ ಇವ್ರ ಪ್ರೆಸ್ಗೆ, ಇವರ ಮಾಸ್ ಲೀಡ್ರ್ ಅಂತಾರೆ. ಹಂಗಾಗಿ ಹಿಂಗತೆ ಮಾಡೋ ಸಂಬಂಧ ಯಾರೂ ಬರಕ್ಕೆ ಹೋಗೋದಿಲ್ರಿ. ಈ ರೀಸೆಂಟ್ಲಿ ಯಾವಾಗ ಸಿಕ್ಕಿದ್ರು ನಿಮಗೆ ಶಾಸಕರು? ಶಾಸಕರು ನಮ್ಗೆ ಈ ಸದ್ಯ ಸಿಕ್ಕಿಲ್ರಿ. ಸಿಗ್ತಾರ ಹೋಗ್ಲಿ? ಏನು ಸಿಗೋದಿಲ್ರಿ. ಸಿಗೋದು ಎಲ್ಲಿರ್ತಾರ ಅವರು? ಎಲ್ಲಿ ಕುಷ್ಟಿಯಾಗಿರ್ತಾರೆ ಅವರು. ಈಗ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಅಲ್ಲ ಕೇಳ್ತೀನಿ, ಲಾಸ್ಟ್ ಟೈಮ್ ಎಲೆಕ್ಷನ್ ಅಂತ ಬರ್ತಾರೆ, ವೋಟ್ ಕೇಳಕ್ಕೆ ಅಂತ ಬರ್ತಾರಲ್ಲ, ಅವಾಗ ಹೇಳ್ತೀರಾ ಸಮಸ್ಯೆಗಳು ಹಿಂಗಿದೆ ಸ್ವಾಮಿ ಕ್ಲಿಯರ್ ಮಾಡಿ ಅಂತ? ಏನು ಹೇಳ್ತಾರೆ ಅವಾಗ? ಅವಾಗ ಮಾಡ್ತೀವಿ ತಗೋ, ಅದಕ್ಕೇನಿಲ್ಲ ಅಂತಂದು ಹೇಳ್ತಾರೆ ಸರ್. ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತೀವಿ ರೀ. ಮತ್ತು ಮಾಡಿಂದ ಮುಗೀತು ರೀ, ಮತ್ತು ಬರಂಗಿಲ್ಲ ರೀ ಇಲ್ಲೇ. ಈ ಸತಿ ವೋಟ್ ಹಾಕಿ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಒಟ್ಟ ಕ್ಲಿಯರ್ ಆ ಸಮಸ್ಯೆಯಲ್ಲಿ ಈ ಒಂದು ಸಮುದಾಯ ಕೇಂದ್ರದ ಬಗ್ಗೆ ಕೂಡ ಕೇಳಿದ್ರೆ ನಿಮ್ಮವರು? ಹಾಂ, ಕೇಳಿದೀವಿ ರೀ. ಏನಂದ್ರೆ ಅವಾಗ ಮಾಡಿದೀವಲ್ಲ, ಮತ್ತಿನ್ನೇನು ಮಾಡ್ಬೇಕಂತಂದು ಅಂತ ಅಂದ. ಮಾಡಿದ್ದೀರಾ? ಓಪನ್ ಹೋಗಿ ಮಾಡ್ತೀರಾ ಅಂತ ಕೇಳಬೇಕಾಯ್ತು. ಅದ ಕೇಳಿದ್ರೆ ನಮ್ಗೆ ಏನು ಅಯ್ಯೋ ಇಲ್ಲ ತಡಿ, ನೆಕ್ಸ್ಟ್ ಮಾಡ್ತೀವಿ ಅಂತಂದು ಹೇಳ್ಕೊಂತಾನೆ ಮುಂದಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ ಇವರು. ಈ ಸಮುದಾಯ ಆರೋಗ್ಯ ಕೇಂದ್ರನ ಓಪನ್ ಮಾಡ್ತಾರೆ ಅನ್ನೋಂಥ ಭರವಸೆ ಇದೆಯಾ? ಇದೆ ಅಂತ ಅನಿಸುತ್ತೆ ಸರ್. ಭಾಳ ಆದರೆ ಇದು ಇಲ್ಲ ಸರ್, ಯಾರು ಮುಂದೆ ಬರಲ್ಲ ಸರ್. ಇಲ್ಲಿ ಭಾಳ ಕೇರ್ಲೆಸ್ ಮಾಡ್ತಾರೆ. ಏನಾರು ಕೇಳೋಕೆ ಹೋದ್ರೆ ನಿಮ್ಗೆ ಯಾಕೆ ಬೇಕಪ್ಪ ಅದು ಅಂತ ಕೇಳ್ತಾರೆ. ಏನಾರು ಪಟ್ಟಕನೇ ಸೀರಿಯಸ್ ಕೇಸ್ ಇತ್ತಪ್ಪ ಬಂತಪ್ಪ ಅಂದ್ರೆ ಇಲ್ಲಿ ಯಾರು ಮುಟ್ಟಂಗೆ ಇಲ್ಲ ಸರ್. ಅನ್ಯದು ಸ್ವಲ್ಪ ಸೀರಿಯಸ್ ಇದ್ರೆ ಎಲ್ಲರೂ ಕಳಿಸ್ಬಿಡ್ತಾರೆ ಸರ್. ಈಗ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ಕೊಳ್ಳಿ, ಏನೋ ಊರಲ್ಲಿ ಆಸ್ಪತ್ರೆ ಇದೆ ಅಂತ ಇಮಿಡಿಯೇಟಾಗಿ ಬರ್ತೀರಾ, ಆ ಟೈಮ್ನಲ್ಲಿ ನೋಡ್ತಾರೆ ಇಲ್ಲ ಇಲ್ಲಿ ಆಗಲ್ಲ, ಇಲ್ಲಿಂದ ಬೇರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅಂತೇಳಿ ಡಿಸ್ಟ್ರಿಕ್ಟ್ ಕಳಿಸ್ಬಿಡ್ತಾರೆ ಸರ್. ಎಲ್ಲ ಕುಷ್ಟಿಗೆ ಇಲ್ಲ ಕೊಪ್ಪಳ, ಅಲ್ಲಿಗೆ ಹೋಗ ಅಂತೇಳಿ ಹಾಕಿಬಿಡ್ತಾರೆ ಸರ್. ಅಲ್ಲಿ ಹೋಗೋವರೆಗೂ ಮನುಷ್ಯನ ಜೀವ ಹೋಯ್ತು ಅಂದರೆ ಯಾರು ಅಂತ ಜವಾಬ್ದಾರಿ? ಯಾರು ಜವಾಬ್ದಾರಿ ತೊಗೊಳಲ್ಲ ಸರ್ ಅದಕ್ಕೆಲ್ಲ. ಸರ್ ಈಗ ಆಲ್ಮೋಸ್ಟ್ 5 ವರ್ಷದಿಂದ ಪಾಪ ನೀವು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂದ್ಕೊಂಡು ಆಸೆಯಲ್ಲೇ ಬದುಕ್ತಾ ಇದ್ದೀರಾ. ಒಂದು ವೇಳೆ ಏನಾದರೂ ಇದೇ ರೀತಿ ಕಂಟಿನ್ಯೂ ಆಯಿತು, ಓಪನ್ನೇ ಮಾಡಲಿಲ್ಲ ಅಂತಂದರೆ ನೆಕ್ಸ್ಟ್ ನೀವೆಲ್ಲನೂ ಕೂಡ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? ನಮ್ಮೂರಲ್ಲಿ ಇದೊಂದೇ ಅಲ್ಲ ಸರ, ಸಾಕಷ್ಟು ಸಮಸ್ಯೆಗಳದು. ನಮ್ಮೂರಿಗೆ ಡಿಗ್ರಿ ಕಾಲೇಜ್ ಬೇಡಿಕೆ ಇತ್ತು, ಅದನ್ನು ಮಾಡ್ತಾ ಇಲ್ಲ. PUC ಒಳಗೆ ಆರ್ಟ್ಸ್ ಒಂದೇ ಇದೆ, ಕಾಮರ್ಸ್ ಸೈನ್ಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಗೆಸ್ಟ್ ಫ್ಯಾಕಲ್ಟಿ ಇಲ್ರಿ, ಯಾರು ಸಿಬ್ಬಂದಿ ಇಲ್ಲ. ಹಿಂಗಾಗಿ ಇವೆಲ್ಲ ಸಮಸ್ಯೆಗಳನ್ನು ಒಂದು ಹತ್ರ ಇದು ಎಲ್ಲರೂ ಕೂಡಿ ಮುಂದಿನ ದಿನಮಾನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವ ರೀತಿಯಾದಂಥ ಹೋರಾಟ ಮಾಡ್ಬೇಕಂದ್ರೆ? ಎಲ್ಲ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಎಲ್ಲ ರೀತಿಯಿಂದ ನಮ್ಮ ರೈತ ಸಂಘದವರಲ್ಲಿ, ಸ್ಟೂಡೆಂಟ್ ವಿದ್ಯಾರ್ಥಿ ಸಂಘದವ್ರು ಎಲ್ಲರೂ ಕೂಡಿ ಬೃಹತ್ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಸರ್. ಇವ್ರು ಹೇಳ್ತಾ ಇದ್ರು ಸರ್, ತುಂಬ ಅಂದರೆ ತುಂಬ ಸಮಸ್ಯೆಗಳಾಗ್ತಿದೆ, ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆ ಆಗಿದೆ. ದುಡ್ಡಿರೋರು ಆದರೆ ಯಾವುದೋ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಲ್ಲಿ ಹೋಗಿ ತೋರಿಸ್ಕೊತಾರೆ. ಬಡವರು, ನಿರ್ಗತಿಕರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅದೇ ದೇವಾಲಯ ಅನ್ಕೊಂಡು ಬರ್ತಾರೆ. ಅಂಥವ್ರಿಗೂ ಕೂಡ ಒಂದು ರೀತಿ ಅನ್ಯಾಯ ಆಗ್ತಿದೆಯಾ ಅಂತಲ್ಲ, ಏನು ಹೇಳ್ತೀರಿ? ಸರ್ 100ಕ್ಕೆ 100 ಸತ್ಯ. ಮೊದಲನೇದಾಗಿ ತಾವು ನಮ್ಮೂರಿನ ಈ ಸಮಸ್ಯೆ ಬಗ್ಗೆ ಗಮನ ಏನು ಬಂದಿದ್ದೀರಿ, ನಿಮಗೆ ಅಭಿನಂದನೆಗಳು. 2021ರಲ್ಲಿ ಉದ್ಘಾಟನೆ ಭಾಗ್ಯ ಕಂಡಿರ್ತಕ್ಕಂಥದ್ದು ಮಲ್ಟಿ ಸ್ಪೆಷಾಲಿಟಿ ಇರತಕ್ಕಂಥ ಎಲ್ಲ ವೈದ್ಯರು ಇರಬೇಕಾಗಿರ್ತಕ್ಕಂಥ ಈ ಆಸ್ಪತ್ರೆ ಉದ್ಘಾಟನೆ ಆಯಿತು. 2022ರಲ್ಲಿ ನಮ್ಮ ತಂದೆ ಹಾರ್ಟ್ ಪ್ರಾಬ್ಲಮ್ ಆದಾಗ ಇದೇ ಆಸ್ಪತ್ರೆಗೆ ನಾವು ಬಂದ್ವಿ. ಇಲ್ಲಿಂದ ನಮಗೆ ಆಂಬುಲೆನ್ಸಲ್ಲಿ ಕಳಿಸಿದ್ರು, ನಮ್ಮ ತಂದೆ ದಾರಿಯಲ್ಲಿ ತೀರ್ಕೊಂಡು ಹೋದ್ರು. ಇದೇನು ಇಂಥ ಘಟನೆಗಳು ನನ್ನ ತಂದೆದೇ ಆಗಿದೆ. ನಮ್ಮ ತಂದೆನೇ ತೀರ್ಕೊಂಬಿಟ್ರು. ಇಲ್ಕಲ್ಲಿ ಹೋಗೋದ್ರೊಳಗೆ ನಮ್ಮ ತಂದೆ ತೀರ್ಕೊಂಬಿಟ್ರು. ಇಲ್ಲಿ ವೈದ್ಯಾಧಿಕಾರಿಗಳು ಇರಲಾರ್ದದಕ್ಕೆ ಇಂಥ ಘಟನೆಗಳು ಎಷ್ಟು ಆಗ್ಯಾವೇನು. ಪಾಪ ನಮ್ಮ ತಾಯಂದರು ಹೆರಿಗೆ ನೋವು ಕಾಣಿಸ್ಕೊಂಡವ್ರು ಎಷ್ಟು ತೀರ್ಕೊಂಡಿದ್ದಾರೆ. ಬೇರೆ ಬೇರೆ ರೋಗಗಳಿಂದ ಎಷ್ಟು ಇದಾವೆ. ನೀವು ಹೇಳ್ದಂಗೆ ಸರ್, 1 ಸೆಕೆಂಡ್ ಕೂಡ ತುಂಬ ಇಂಪಾರ್ಟೆಂಟ್. ಈಗ ಒಂದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಹೆರಿಗೆ ನೋವು ಕಾಣಿಸ್ಕೊಂಡು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಅದು. ಆ ಟೈಮಲ್ಲಿ ಏನಾದರೂ ಟ್ರೀಟ್ಮೆಂಟ್ ಸಿಕ್ತು, ಆ ಟೈಮಲ್ಲಿ ವೈದ್ಯತೆಗಳು ಅವೈಲೇಬಿಲಿಟಿ ಇದ್ದರೆ ಓಕೆ, ಇಲ್ಲ ಅಂತ ಜೀವನೇ ಹೋಗುತ್ತಲ್ವಾ ಸರ್? ನೋಡಿ, ಯಾವುದೇ ಒಂದು ರೋಗ, ಆ ರೋಗಕ್ಕೆ ಒಂದು ಸಮಯ ಇದೆ. 15 ನಿಮಿಷ, 20 ನಿಮಿಷ, 30, ಅರ್ಧ ತಾಸಿನೊಳಗಾಗಿ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದರೆ 100ಕ್ಕೆ 100 ಸಾವಾಗ್ತದೆ. ಆದರೆ ಅದು ಆಗಬಾರ್ದು ಅನ್ನೋದಕ್ಕೆ ಸರ್ಕಾರ ಇಂಥ ಒಂದು ಅವಕಾಶ ನಮಗೆ ಕೊಟ್ಟಿದೆ ಇಲ್ಲಿ. ಆದರೆ ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ, ಅದರ ಜೊತೆಗೆ ನಾಗರಿಕರು ಮತ್ತು ನಾವೆಲ್ಲರೂ ಕೂಡ ಹೊಣೆಗಾರರೇ. ನಾವು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಹಾಗೂ ಈ ಊರಿನ ವಿದ್ಯಾರ್ಥಿಗಳು ಮತ್ತು ನಾಗರಿಕರೊಂದಿಗೆ ಈ 1 ತಿಂಗಳದ ಒಳಗಾಗಿ ಇಲ್ಲಿ ಮತ್ತೆ ಅವಕಾಶ ಮಾಡಿಕೊಡದೆ ಹೋದರೆ ನಾವಿಲ್ಲಿ ಉಗ್ರವಾಗಿರ್ತಕ್ಕಂಥ ಈ ಸ್ಪಾಟಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.
ಸರ್ ಅವ್ರು ಹೇಳ್ತಾ ಇದ್ದು ರೈತ ಸಂಘದವರು ಸದಾ ಬೆಂಬಲವಾಗಿ ನಿಲ್ತೀವಿ, ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ಇದೇ ಪ್ಲೇಸಲ್ಲಿ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತೇಳಿ. ನೀವು ಕೂಡ ಅಷ್ಟೇ ಒಬ್ಬ ಹನುಮಸಾಗರದ ಜನರಾಗಿ ಏನು ಹೇಳ್ತೀರಿ ಸರ್ಕಾರಕ್ಕಾಗಿರ್ಬೋದು, ಸಂಬಂಧಪಟ್ಟಂಥವ್ರಿಗೆ ನೀವು? ಅಲ್ಲ, ಸರ್ಕಾರದವರು ಈಗಾಗಲೇ ಬಿಲ್ಡಿಂಗನ್ನು ಮಾಡಿದ್ದಾರೆ. ಆದರೆ ಇದು ಒಂದು ವೇಳೆ ಇಲ್ಲಿ ಸಿಬ್ಬಂದಿ ಕೊಡದೇ ಇದ್ದರೆ ಅಥವಾ ಈ ಒಂದು ವೈದ್ಯಾಧಿಕಾರಿಯನ್ನು ಕೊಡದೇ ಇದ್ದರೆ, ಈಗಾಗಲೇ ಹೇಳಿದರು ಸಾಕಷ್ಟು ಸಾವು ನೋವುಗಳು ಅನುಭವಿಸಿದ್ದೇವೆ ಅಂಥೇಳಿ. ಅದು ನಿಜ. ಯಾಕಂದರೆ ನಾವೇ ಸಾಕಷ್ಟು ಒಂದು ಅನುಭವಿಸೋದನ್ನು ಹೇಳಿದ್ದಾರೆ. ಆ ಕಾರಣದಿಂದ ಈ ಒಂದು ವೇಳೆ ಆಗದೇ ಇದ್ದರೆ ನಾವು ಹೋರಾಟ ಮಾಡೋದಂತೂ ಸತ್ಯ. ನಾವು ರೈತ ಸಂಘಕ್ಕೂ ಬೆಂಬಲ ಕೊಡ್ತೀವಿ. ನಾವು ನಾಗರಿಕರಾಗಿ ನಾವು ಎಲ್ಲ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಇದು ಆಗೋವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನಾವೇನು ನಮ್ಮನೆ ಕೇಳ್ತಿಲ್ಲ ಸರ್, ನಮ್ಮನೇನು ಉದ್ಧಾರ ಮಾಡಿ ಅಂತ ಕೇಳ್ತಿಲ್ಲ. ಮೂಲಭೂತ ಸೌಕರ್ಯಗಳು ಏನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ನಮ್ಗೆ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೂ ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅಂತೀರಾ? ಇದು ಯಾಕೆ ನಿರ್ಮಾಣ ಆಗಿದೆ ಅಂದರೆ, ನಮ್ಮ ತಾಲೂಕಿನಲ್ಲಿ ಸರ್ಕಾರ ಒಂದಿದ್ದರೆ ಶಾಸಕರೊಬ್ಬರು ಇರ್ತಾರೆ, ಶಾಸಕರೊಬ್ಬರು ಇದ್ದರೆ ಸರ್ಕಾರ ಒಂದಿರುತ್ತೆ. ಈ ಒಂದು ದುಸ್ಥಿತಿಯಿಂದ ನಾವು ಹೋರಾಟ ಮಾಡೇ ಪಡೆದುಕೊಳ್ಬೇಕನ್ನೋ ಒಂದು ದುಸ್ಥಿತಿ ನಮ್ಮ ತಾಲೂಕಿಗೆ ಬಂದಂಥ ಸ್ಥಿತಿ ಅಂತ ಹೇಳ್ಬೋದು. ಈಗ ಮೇಲ್ಮಟ್ಟದಲ್ಲಿ ಸರ್ಕಾರ ಆಳುವಂಥ ಶಾಸಕರೇ ಬೇರೆ, ಇಲ್ಲಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಶಾಸಕರೇ ಬೇರೆ. ಈ ಒಂದು ದುಸ್ಥಿತಿ ಇರೋದರಿಂದ ನಮಗೆ ಏನೋ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತ ನಮ್ಮ ಭಾವನೆ. ಇದಕ್ಕೆ ಎಚ್ಚೆತ್ಕೊಂಡು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ನಿಮ್ಮ ವರದಿ ಮೂಲಕ ತೀವ್ರಗತಿಯಲ್ಲಿ ಉದ್ಘಾಟನೆ ಆಗಿ ಪ್ರಾರಂಭ ಆದರೆ ಅದೇ ನಮ್ಮೂರಿಗೆ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ತಾ ನನ್ನ ಈಗ ಆಲ್ರೆಡಿ 5 ವರ್ಷ ಆಗಿದೆ ಸರ್ ಉದ್ಘಾಟನೆಗೆ. ಇನ್ನೂ ಕೂಡ 5 ವರ್ಷ ಆಗುತ್ತಾ ಅಂತ ಅನ್ಕೊಂಡಿದ್ರೆ ಅಥವಾ ಬೇಗ ಮಾಡ್ತಾರೆ ಅನ್ನೋವಂಥ ಒಂದು ಆಸೆ ಇದೆಯಾ ನಿಮಗೆ? ಬೇಗ ಮಾಡ್ತಾರೆ ಅನ್ನೋ ಒಂದು ಆಸೆನೇ ಇಲ್ಲದಂಥ ಪರಿಸ್ಥಿತಿಯೊಳಗೆ ಈಗ ಬಂದಿದೆ. ಯಾಕಂದರೆ ಇಷ್ಟು ದಿನ ಆಗಿ ಬಿಲ್ಡಿಂಗ್ ಅಲ್ಲೆಲ್ಲೇ ಬಿಡ್ತಾ ಇದ್ದರೂ ಕೂಡ ಅವರು ಸ್ಟಾರ್ಟ್ ಮಾಡ್ತಾ ಇಲ್ಲ ಅಂದರೆ, ಪ್ರತಿ ಸಲ ಕೇಳಿದ್ರಪ್ಪ ಅಂದರೆ ಡಾಕ್ಟರ್ ಬರ್ತಾಯಿಲ್ಲ. ಅಲ್ಲಕ್ಕಿಂದ ಮೇಡಮ್ ಅವರು ನಮ್ಮೂರಲ್ಲಿ ಡ್ಯೂಟಿ ಮಾಡಿ ಹೋದಂಥ DHO ಮೇಡಮ್ ಅವರು ಒಂದು ಸಾರಿ ಖುದ್ದಾಗಿ ಮನವಿ ಮಾಡಿದ್ರಪ್ಪ ಅಂದರೆ, ನಿಮ್ಮೂರ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಐತಿ, ನಾನು ಸ್ಟಾಪ್ ಹಾಕೇ ಹಾಕ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು. ಅಟ್ಲೀಸ್ಟ್ ಒಂದು MBBS ಡಾಕ್ಟ್ರು ಕೂಡ ಹಾಕ್ಲಿಕ್ಕೆ ಆಗಲಿಲ್ಲ 6 ಬೆಡ್ ಆಸ್ಪತ್ರೆಗೆ. ಇಂಥ ಒಂದು ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಏನು ಮಾಡ್ಲಿಕ್ಕೆ ಸಾಧ್ಯ? ಶಾಸಕರಾದಂಥವರು ಅಧಿವೇಶನದಲ್ಲಿ ಕೇಳಿ ನಮಗೆ ಬೇಕೇ ಬೇಕು, ಇಲ್ಲ ಅಂದ್ರೆ ನಮಗಲ್ಲಿ ಗೆರವು ಹಾಕ್ತಾರ ಅನ್ನೋ ಒಂದು ಮನೋಭಾವನೆಯಿಂದ ಅವರು ಅಲ್ಲಿ ಮಾತಾಡಿದರೆ ಸ್ಟಾಪ್ ಬರ್ಬೋದು ಅನ್ನೋ ಒಂದು ನಮ್ಮ ಅಭಿಪ್ರಾಯ. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀರಿ ಸರ್ ನೀವು? ಸರ್, ಕೊನೆಯದಾಗಿ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ಸಮಸ್ಯೆ ಅಂದ್ರೆ ತಲೆ ತುಂಬ ಅಂತಲ್ಲ ಸರ್, ಆ ರೀತಿ ನಮ್ಮ ಊರು ಸುತ್ತರದೇ ತಲೆ ತುಂಬ ಸಮಸ್ಯೆ ಅದಾವೆ. ಫಸ್ಟ್ನೇದಾಗಿ ನಮ್ಮದು ಪಟ್ಟಣ ಪಂಚಾಯತಿ ಆಗಬೇಕಿತ್ತು. ಅದು ಕೂಡ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯನೋ ರಾಜಕಾರಣಿಗಳ ನಿರ್ಲಕ್ಷ್ಯನೋ ಅದರಿಂದನೂ ಕೂಡ ನಮ್ಮದು ಪಟ್ಟಣ ಪಂಚಾಯತಿ ಆಗಲಿಲ್ಲ. ಒಂದನೇದ್ದು. ಎರಡನೇದು ಹೇಳ್ಬೇಕಂದ್ರೆ ಈ ಊರೊಳಗೆ ಅಂಚೆ ಕಚೇರಿ ಅಂತ ಇದೆ ಸರ್, ಅದು ಕೂಡ ಪ್ರೈವೇಟಲ್ಲಿದೆ. ಅದು ಬಾಡಿಗೆ ಇದ್ರಾಗನ ಐತೆ ಸರ್. ಅದು ಆ ಜಾಗ ಇದ್ದರೂ ಕೂಡ ನಮ್ಮಲ್ಲಿ ಇವತ್ತು ಅಂಚೆ ಕಚೇರಿ ಸ್ಥಾಪನೆ ಆಗಿಲ್ಲ. ಅದು ಒಂದು. ಆಮೇಲೆ ಬೇರೆ ಊರಿಂದ ಜನ ಇಲ್ಲಿಗೆ ಬಂದ್ರಂದ್ರೆ ಸುಮಾರು 15-20 ಸಾವಿರ ಜನಸಂಖ್ಯೆ ಇರತಕ್ಕಂಥ ಊರಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲಿ ಅಂಥ ಪರಿಸ್ಥಿತಿ ಐತಿ. ಇಲ್ಲಿ ಇವ್ರಿಗೆ ಯಾಕಾರ ಬಂದ್ಯಪ್ಪ ಅನ್ನೋ ಪರಿಸ್ಥಿತಿ ಬೇರೆ ಊರಿನವ್ರಿಗೆ ಯಾವ ಸಮಸ್ಯೆನೂ ಬಗೆಹರಿಸೋ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳ್ತೀರಿ? ಇಲ್ಲ ಸರ್, ಇಲ್ಲ. ಯಾವ ರೀತಿಯೂ ಇಲ್ಲಿ ಅಧಿಕಾರಿಗಳಾಯ್ತು ಶಾಸಕರಾಯ್ತು ಯಾರೂ ಕೂಡ ಇಲ್ಲಿ ಸಮಸ್ಯೆ ಬಗೆಹರಿಸಕ್ಕೆ ಬರ್ತಾ ಇಲ್ಲ. ಎರಡು ಬಾರಿ ಉದ್ಘಾಟನೆ ಆಗಿರುವಂಥ ಒಂದು ಆಸ್ಪತ್ರೆನ ಒಂದು ವೇಳೆ ಕಾರ್ಯಾರಂಭ ಮಾಡಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಮುಂದೆ ಅಂದರೆ ಆಸ್ಪತ್ರೆ ಮುಂದೆ ಶಾಂತಿಯುತವಾಗಿ ಉಪವಾಸ ಸತ್ಯಾಗ್ರಹ ಕುಂದಿರ್ಬೇಕಂತ ಅಂದ್ಕೊಂಡಿವಿ ಸರ್. ಅವ್ರ ಸರ್ಕಾರ ಮುಟ್ಟೋವರೆಗೂ ಊರಿನ ಜನ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ. ಹ್ಞೂ ಸರ್, ಸುತ್ತಮುತ್ತ ಹಳ್ಳಿಯ ಜನಗಳು ಸೇರಿ ಅವರು ಸರ್ ಅವ್ರು ಹೇಳ್ತಾ ಇದ್ರು ಸರ್, ಊರಿನ ಜನ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಉಪವಾಸ ಸತ್ಯಾಗ್ರಹ ಆಗಿರ್ಬೋದು ಬೇರೆ ರೀತಿಯಾದಂಥ ಒಂದು ಪ್ರತಿಭಟನೆಗೆ ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ. ನೀವು ಕೂಡ ಅಷ್ಟೇ ರೆಡಿಯಾಗಿರ್ತೀರಾ? ರೆಡಿಯಾಗಿರ್ತೀವಿ ಸರ್. ಇದು ಆಗೋವರೆಗೂ ಬಿಡೋದಿಲ್ಲ ಸರ್. 1 ತಿಂಗಳ ಟೈಮ್ ಕೊಡ್ತೀವಿ ಸರ್. 1 ತಿಂಗಳೊಳಗೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾಗಲಿ ಒಂದು ಹೋರಾಟ ಮಾಡೋಕ್ಕಂತೂ ಸಿದ್ಧದೀವಿ ಸರ್. ನೀವು ಅಷ್ಟೇ? ಹೌದು ಸರ್, ನಾವು ಅಷ್ಟೇ. ಸರ್, ಇವತ್ತೇ ನಾವು THO ಅವ್ರಿಗೆ ಭೇಟಿಯಾಗಿ ನಮ್ಮ ರೈತ ಸಂಘದ ನೇತೃತ್ವದಲ್ಲಿ ಮತ್ತು ನಾಗರಿಕರ ಸ್ನೇಹಿತರ ಜೊತೆ ಭೇಟಿಯಾಗಿ THO ಅವರಿಗೆ ಇವತ್ತು ಮನವಿ ಪತ್ರ ಕೊಡ್ತೀನಿ. 1 ತಿಂಗಳದ ಒಳಗಾಗಿ ಅವಕಾಶ ಮಾಡಿಕೊಡ್ಬೇಕಂತೇಳಿ ಅದೇ ಪತ್ರವನ್ನು ಮಾನ್ಯ DHO ಅವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕಳಿಸ್ತೀವಿ. 1 ತಿಂಗಳದ ಅವಕಾಶವನ್ನು ನಾವು ಕೊಡ್ತೀವಿ. ಯಾಕಂದರೆ ಇಲ್ಲಿ ಏನಿಲ್ಲ, ಎಲ್ಲ ಬಿಲ್ಡಿಂಗ್ ಆಗಿದೆ, ಎಲ್ಲ ಇದೆ, ಪರಿಕರಗಳು ಬಂದಿದ್ದಾವೆ. ಕೇವಲ ಮಾನವ ಸಂಪನ್ಮೂಲ ವೈದ್ಯಾಧಿಕಾರಿಗಳು ಮಾತ್ರ ಬರಬೇಕು. ಆ ಕೆಲಸ ಶೀಘ್ರವಾಗಿ ಮಾಡಬೇಕು. ಮಾಡದೇ ಹೋದರೆ ನಾವು ಮುಂದಿನ ಮೇ ತಿಂಗಳಲ್ಲಿ 1ನೇ ವಾರದಲ್ಲಿನೇ ಇದೇ ಸ್ಥಳದಲ್ಲಿನೇ
ಈ ಆಸ್ಪತ್ರೆ ಪ್ರಾರಂಭ ಆಗಬೇಕು. ಇಲ್ಲಿ ಮಾನವ ಸಂಪನ್ಮೂಲ ವೈದ್ಯಾಧಿಕಾರಿಗಳನ್ನು ನೇಮಿಸುವವರಿಗೆ ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಓಕೆ, ಕೇಳಿದ್ರಲ್ಲ, ಇದು ಕುಷ್ಟಗಿ ತಾಲೂಕಿನ ಹನುಮಸಾಗರದ ಜನ ಹೇಳ್ತಿರುವಂತಹದ್ದು. ಆಸ್ಪತ್ರೆ ಏನೋ ಕಟ್ಟಿದ್ದೀರಾ, 2 ಕೋಟಿ ಖರ್ಚು ಕೂಡ ಮಾಡಿದ್ದೀರಾ, 2 ಬಾರಿ ಉದ್ಘಾಟನೆನೂ ಮಾಡಿದ್ದೀರಾ, ಆದರೆ ಅದನ್ನು ಓಪನ್ ಮಾಡೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. 1 ತಿಂಗಳ ಡೆಡ್ಲೈನನ್ನು ನಾವು ಸರ್ಕಾರಕ್ಕಾಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳು ಕೊಡ್ತಾ ಇದ್ದೀವಿ. 1 ತಿಂಗಳಲ್ಲಿ ಏನಾದರೂ ನೀವು ಸಮುದಾಯ ಆರೋಗ್ಯ ಕೇಂದ್ರನ ಓಪನ್ ಮಾಡಿಲ್ಲ, ವೈದ್ಯಾಧಿಕಾರಿಗಳ ನೇಮಕ ಮಾಡಿಲ್ಲ ಅಂತಂದರೆ ಇಡೀ ಊರೇ ಸೇರಿಕೊಂಡು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನೇರವಾಗಿ ಕೊಡ್ತಾ ಇರುವಂಥದ್ದು. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.